ಕಾಂಗ್ರೆಸ್ ಬಿಜೆಪಿ ನಡುವೆ ಈಗ ದ್ವಿಭಾಷಾ ನೀತಿ ವಾರ್ ತಾರಕಕ್ಕೆ ಏರ್ಬಿಟ್ಟಿದೆ. ರಾಜ್ಯ ಸರ್ಕಾರ ಗೊಂದಲ ಮೂಡಿಸುವ ಕೆಲಸ ಮಾಡ್ತಾ ಇದೆ. ಮಕ್ಕಳು ಹಿಂದಿ ಬೇಡ ಅಂದಿದ್ರ, ಪೋಷಕರು ಬೇಡ ಅಂದಿದ್ರ. ರಾಜ್ಯ ಸರ್ಕಾರದ ನಡೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದಿ ಏರಿಕೆಯಿಂದ ಲಾಭವೇನು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಅಮಿತ್ ಶಾ ಅವರ ಮನವೊಲಿಸಲು ಬಿಜೆಪಿಯವರು ಮಾತನಾಡ್ತಾರೆ. ಕೇಂದ್ರಕ್ಕೆ ರಾಜ್ಯ ಭಾಷೆಯ ಮೇಲೆ ಯಾವುದೇ ರೀತಿ ಜವಾಬ್ದಾರಿ ಇಲ್ವಾ? ನೆಲ ಜಲ ಭಾಷೆಗೆ ಎಂಪಿಗಳು ಹೋರಾಟ ಮಾಡಿದ್ದಾರಾ? ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, ನೆಲ ಜಲ ಭಾಷೆಗೆ ಎಂಪಿಗಳು ಹೋರಾಟ ಮಾಡಿದಾರಾ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ. ಮತ್ತೊಂದು ಕಡೆ ಈ ಹಿಂದಿ ಭಾಷೆಯನ್ನ ಕೆಲವೊಂದು ಕಡೆ ಹಿಂದೆ ತಳ್ತಾ ಇದ್ದಾರೆ. ಅಥವಾ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ಹಿಂದಿ ಭಾಷೆ ಪರೀಕ್ಷೆ ಬರೆದ್ರೆ ಇನ್ಮೇಲೆ ಮಾರ್ಕ್ಸ್ ಬರಲ್ಲ. ಆ 100 ಮಾರ್ಕ್ಸ್ ಸೈಡ್ಗೆ ಇಟ್ಬಿಟ್ಟಿದ್ದಾರೆ. ಈಗ ಗ್ರೇಡ್ ಓನ್ಲಿ ABCD ಅಂತ ಹೇಳಿ. ಸೊ ಹಾಗಾಗಿ ಈಗ ಬಿಜೆಪಿ ಅವರೆಲ್ಲ ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಮಕ್ಕಳು ಹಿಂದಿ ಬೇಡ ಅಂತ ಹೇಳಿದ್ರ, ಅವ್ರಿಗೇನಾದ್ರೂ ಸಮಸ್ಯೆ ಆಗ್ತಾ ಇತ್ತಾ ಅಂತ ಹೇಳಿದ್ರ, ಪೋಷಕರು ಈ ಹಿಂದಿ ಬೇಡ ಅಂತ ಹೇಳಿದ್ರ, ಇದು ರಾಜ್ಯ ಸರ್ಕಾರದಿಂದ ಗೊಂದಲ ಮೂಡಿಸುವಂತ ಒಂದು ನಿರ್ಧಾರ ಅನ್ನೋ ನಿಟ್ಟಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ. ಬಿಜೆಪಿ ನಾಯಕರು ಕೂಡ ಮಾತಾಡಿದ್ದಾರೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿರೋದು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು. ಅಂದ್ರೆ ಹಿಂದಿ ಏರಿಕೆಯಿಂದ ಲಾಭ ಏನು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಅಮಿತ್ ಶಾ ಅವರ ಮನವೊಲಿಸೋದಕ್ಕೆ ಬಿಜೆಪಿ ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಬಿಡಿ ಅಂತ ಹೇಳಿ ಕೌಂಟರ್ ಅಟ್ಯಾಕ್ ಮಾಡಿರೋದು. ಯಾವ ಭಾಷೆಯಲ್ಲಿ ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೀರಿ ಅಂತ ನಾವೆಲ್ಲರೂ ಅನುಭವಿಸಿದೀವಿ. ನಮ್ಮ ಮಕ್ಕಳು ಉದ್ಯೋಗಕ್ಕಾಗಿ, ನಮ್ಮ ಮಕ್ಕಳು ಶಿಕ್ಷಣಕ್ಕಾಗಿ ಕೇವಲ ಕರ್ನಾಟಕದಲ್ಲಿ ಇರಲ್ಲ, ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ಬೇರೆ ದೇಶಕ್ಕೂ ಹೋಗ್ತಾರೆ. ಯಾವಾಗ ಮಕ್ಕಳು ಭಾಷೆ ಕಲಿತಾರೆ ಕಲಿಬೋದು. ನಾವು ದೊಡ್ಡವರಿಗೆ ಭಾಷೆ ಕಲೀರಿ ಅಂದರೆ ನಮಗೆ ಅಷ್ಟು ಬೇಗ ಕಲಿಯೋಕ್ಕಾಗಲ್ಲ, ಸುಲಭನೂ ಅಲ್ಲ. ಅದಕ್ಕಾಗಿ ನನ್ನ ವಿನಂತಿ ಇರುವಂಥದ್ದು, ರಾಜ್ಯ ಸರ್ಕಾರ ಅನವಶ್ಯಕವಾದಂಥ ತ್ರಿಭಾಷಾ ನೀತಿಯ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ದಕ್ಷಿಣ ಭಾರತೀಯವರಿಗೆ ತಮಾಷೆ ಮಾಡ್ತಾರೆ, ಯಾವ ಭಾಷೆಯಲ್ಲಿ ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೀರಿ ಅಂತ ನಾವೆಲ್ಲರೂ ಅನುಭವಿಸಿದೀವಿ. ನಮ್ಮ ಮಕ್ಕಳು ಉದ್ಯೋಗಕ್ಕಾಗಿ, ನಮ್ಮ ಮಕ್ಕಳು ಶಿಕ್ಷಣಕ್ಕಾಗಿ ಕೇವಲ ಕರ್ನಾಟಕದಲ್ಲಿ ಇರಲ್ಲ, ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ಬೇರೆ ದೇಶಕ್ಕೂ ಹೋಗ್ತಾರೆ. ಯಾವಾಗ ಮಕ್ಕಳು ಭಾಷೆ ಕಲಿತಾರೆ ಕಲಿಬೋದು. ನಾವು ದೊಡ್ಡವರಿಗೆ ಭಾಷೆ ಕಲೀರಿ ಅಂದರೆ ನಮಗೆ ಅಷ್ಟು ಬೇಗ ಕಲಿಯೋಕ್ಕಾಗಲ್ಲ, ಸುಲಭನೂ ಅಲ್ಲ. ಅದಕ್ಕಾಗಿ ನನ್ನ ವಿನಂತಿ ಇರುವಂಥದ್ದು, ರಾಜ್ಯ ಸರ್ಕಾರ ಅನವಶ್ಯಕವಾದಂಥ ತ್ರಿಭಾಷಾ ನೀತಿಯ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ನೋಡಿ, ಬಿಜೆಪಿ ಅವರು ಹೇಳ್ಬೇಕಲ್ಲ, ನೋಡಿ ಅಪ್ಪ, ಇದರಿಂದ ಪ್ರಯೋಜನ ಏನಾಗ್ತಾ ಇದೆ 3 ಭಾಷೆಯಿಂದ ಅಂತ, ಅಥವಾ ಈ ಹಿಂದಿ ಹೇರಿಕೆಯಿಂದ. ಅವರು ಅವ್ರ ಲೀಡರ್ಸಿಗೆ ಮನವೊಲಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರು ಮಾಡ್ಲಿ, ಅವ್ರ ಸ್ವಾಮಿ ನಿಷ್ಠೆ ತೋರಿಸ್ಬೇಕಂತ ತೋರಿಸ್ಲಿ. ನಾನು ಮುಂಚೆಯಿಂದಾನು ಹೇಳ್ತಾ ಇದ್ದೀನಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದವರಾಗಿ ಸಾಧಕ ಬಾಧಕ ಏನು ಅಂತ ಚರ್ಚೆ ಮಾಡಿಬಿಟ್ಟು ನಮಗೆ ತಿಳಿಸಿದ್ರೆ ವಿ ಆರ್ ರೆಡಿ ಟು ಆಕ್ಸೆಪ್ಟ್ ಆಲ್ಸೋ. ಸುಮ್ಮನೆ ಕಾಟಾಚಾರಕ್ಕೆ ಟೀಕೆ ಮಾಡಬೇಕು ಅಂದ್ರೆ ನಾವು ಉತ್ತರ ಕೊಟ್ಕೊಂಡು ಹೋಗಕ್ ಆಗೋದಿಲ್ಲ. ಅವರು ಅಮಿತ್ ಶಾ ಅವ್ರು ಹೇಳ್ದಂಗೆ ಹಿಂದಿನೇ ಇರಬೇಕು, ನಮ್ಮ ಭಾಷಾ ಸಂಸ್ಕೃತಿ ಇರಬೇಕು ಅಂತ ಹೇಳ್ತಾರಲ್ಲ, ಅವ್ರಿಗೆ ಮನವೊಲಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವ್ ಯಾಕೆ ಕೇಳಬೇಕು?